ಅಕ್ಕ ಸಾರಿ, ಫ್ಯಾಮಿಲಿ ಬಗ್ಗೆ ಏನು ಕೇಳಬಾರ್ದು. ಆದ್ರೂ ಒಂದ್ ಕ್ಯೂರಿಯಾಸಿಟಿ ಮೇಲೆ ಒಂದ್ ವಿಷಯನ ಕೇಳ್ಬೇಕಾಗಿತ್ತು. ಸುಶಾಂತ್ ಅವರು ಮಂತ್ರ ಅವರು ಮನೇಲಿ ಹೇಗಿರ್ತಾರೆ? ಅಯ್ಯೋ, ಅದೊಂದ್ ದೊಡ್ಡ ಕತೆ ಅರ್ಚನಾ. ಮನೇಲಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡೋ ಒಂದು ಟೀಮೇ ಇದೆ. ನಮ್ಮತ್ತೆ, ನನ್ನ ನಾದ್ನಿ. ಇಷ್ಟ ಇಲ್ದೇ ಇದ್ರು ಅವ್ರ ತಾಳಕ್ ತಕ್ಕಂಗ್ ಕುಣಿಯೋ ಸುಶಾಂತ. ಅವಳು ಅನ್ಕೊಂಡಿದ್ನ ಹೇಗಾದ್ರೂ ಮಾಡಿ ಸಾಧಿಸ್ಬಿಡ್ತಾಳೆ. ಅದು ಸೂಸೈಡ್ ಮಾಡೋ ಲೆವೆಲಿಗೆ ಹೋಗಿ ಒಂದ್ಸಲ ಕೈ ಕುಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡಿದ್ಲು. ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ ಕೈ ಕಟ್ ಮಾಡ್ಕೊಂಡಂಗಿಲ್ಲ ಅನ್ಸುತ್ತೆ. ನಿಜವಾಗ್ಲೂ ಕೈ ಕಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೇಗ್ ಮಾಡ್ಕೊಳ್ತಾರೆ ಅಂತ ನಮಗ್ ಗೊತ್ತು. ಆದ್ರೆ ಮಂತ್ರ ಅವರು ಟೆಕ್ನಿಕಲಿ ತುಂಬಾ ಹುಷಾರ ಕೈ ಕಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬ್ಲಡ್ ಮಾತ್ರ ಹೋಗುತ್ತಷ್ಟೇ, ಪ್ರಾಣಕ್ಕೇನೂ ಅಪಾಯ ಇಲ್ಲ. ಅವರು ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ದಾರೆ. ನನ್ನ ಪ್ರಕಾರ ಗಂಡನ ಹೆದರ್ಸಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಒಂಥರ ಯೂನಿಕ್ ಕ್ಯಾರೆಕ್ಟರ್ ಅಲ್ವಾ? ಸುಶಾಂತ್ನ ಪೂರ್ತಿ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಒಂದೊಂದ್ಸಲ ಪಾಪ ಸುಶಾಂತ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆದ್ರೆ ಇನ್ನೊಂದ್ಸಲ ಅವನಿಗೆ ಹಾಗೆ ಆಗ್ಬೇಕು ಅಂತ ನಾನು ರತ್ನಮ್ಮ ಎಷ್ಟೊಂದ್ಸಲ ಅನ್ಕೊಂಡಿದೀವಿ. ನನಗೇನ್ ಅನ್ಸುತ್ತೆ ಗೊತ್ತಾ ಅಕ್ಕ? ಏನನ್ಸುತ್ತೆ? ಅವಳು ತಿಳಿದ ಯಾವ ತಪ್ಪನ್ನು ಮಾಡಿಲ್ಲ. ತಿಳಿದ ತಪ್ಪು ಮಾಡೋರು ತಾವು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ಒಂದ್ ದಾರಿ ಹುಡುಕ್ತಾ ಇರ್ತಾರೆ. ಈಗ ಮಂತ್ರ ಕಂಡು ಹಿಡಿದಿರೋ ದಾರಿ ಯಾವುದು ಅಂತ ನಮಗ್ ಗೊತ್ತಾಗ್ಬೇಕು ಅಷ್ಟೇ. ಕರೆಕ್ಟ್ ಅರ್ಚನಾ, ನೀನ್ ಹೇಳೋ ಮಾತು 100% ಕರೆಕ್ಟ್. ಕಂಡು ಹಿಡಿಯೋಣ ಆ ದಾರಿ ಯಾವುದು ಅಂತ.